ಈಗ ತಾನೇ ಗಣೇಶ ಹಬ್ಬವನ್ನು ಮುಗಿಸಿ ತುಂಬಾ ಕಡೆ ವಿಸರ್ಜನೆ ಕೂಡ ಮಾಡಾಗಿದೆ. ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ಥಿಯನ್ನ ಗಣೇಶ ಚತುರ್ಥಿ ಅಂತ ಕರೆದ್ರೆ, ಅದೇ ಚತುರ್ದಶಿಯನ್ನ ಅನಂತ ಚತುರ್ದಶಿ ಅಂತ ಕರಿತೀವಿ. ಸರಿಯಾಗಿ ಚತುರ್ಥಿಯಿಂದ 10ನೇ ದಿನವನ್ನ ಚತುರ್ದಶಿ ಅಂತ ಕೂಡ ಕರಿತೀವಿ. ಏನಿದು ಅನಂತ ಚತುರ್ದಶಿ? ಇದ್ರ ಬಗ್ಗೆ ಮಹಾಭಾರತದಲ್ಲಿ ಮತ್ತೆ ಗುರುಚರಿತ್ರೆಯಲ್ಲಿ ಏನ್ ಹೇಳಿದ್ದಾರೆ ಅಂತ ನೋಡೋಣ. ವಿಷ್ಣು ಸಹಸ್ರನಾಮದಲ್ಲಿ ಅನಂತ ಅನ್ನೋ ಹೆಸರನ್ನ ಪದೇ ಪದೇ ಕೇಳಿರ್ತೀವಿ. ಅನಂತ ಅಂದ್ರೆ ಕೊನೆ ಇಲ್ಲದ್ದು ಅಂತ ಅರ್ಥ. ಮತ್ತೆ ಇನ್ನೊಂದರ್ಥದಲ್ಲಿ ಸಹಸ್ರ ಅಂತಾನು ಕೂಡ ಹೇಳ್ತೀವಿ. ಇದೇ ಕಾರಣದಿಂದ ವಿಷ್ಣು ಮಲಗಿರೋ ಶೇಷನಾಗನ್ನು ಕೂಡ ಅನಂತ ಅಂತಾನೆ ಕರಿತೀವಿ. ನಾನು ಹೇಳಿದಾಗೆ ವಿಷ್ಣು ಸಹಸ್ರನಾಮದಲ್ಲಿ ಅನಂತ ಅನ್ನೋ ಪದ ತುಂಬಾ ಸಲ ಬಳಕೆ ಆಗುತ್ತೆ. ಯಾಕೆ ತುಂಬಾ ಸಲ ಬಳಕೆ ಆಗುತ್ತೆ ಅಂತ ಹೇಳಿದ್ರೆ, ಇದಕ್ಕೆ ಒಂದೇ ಅರ್ಥ ಇರೋದಿಲ್ಲ. ಪ್ರತಿಯೊಂದು ಶ್ಲೋಕದಲ್ಲಿ ಪ್ರತಿಯೊಂದು ಸಲ ಬಂದಾಗಲೂ ಬೇರೆ ಬೇರೆ ಅರ್ಥಗಳನ್ನ ಇಲ್ಲಿ ಹೇಳ್ತಾ ಹೋಗ್ತಾರೆ. ಮುಖ್ಯವಾಗಿ ಈ ಅನಂತ ಚತುರ್ದಶಿಯನ್ನ ವಿಷ್ಣುವಿಗೆ ಸಮರ್ಪಣೆ ಮಾಡ್ತಾರೆ. ಈ ವ್ರತ ಮಾಡೋದ್ರಿಂದ ಭಕ್ತರು ತಾವು ಬೇಡಿದ್ದನ್ನ ಪಡೆದುಕೊಳ್ಬಹುದು ಅನ್ನೋ ಒಂದು ನಂಬಿಕೆ. ವಿಷ್ಣುವನ್ನ ಅನಂತ ರೂಪ ಅಂತ ಕೂಡ ಕರೀತಾರೆ. ಅನಂತ ಕಾಯ, ಅನಂತ ಜಿತ್, ಅನಂತ ಗುಣ, ಅನಂತ ಶ್ರೀ, ಅನಂತ ಶಯನ ಅಂತ ಕೂಡ ಕರೀತಾರೆ. ಸಾಮಾನ್ಯವಾಗಿ ಭಕ್ತಾದಿಗಳು ಈ ದಿನ ಉಪವಾಸ ಇದ್ದು ಅನಂತ ಸೂತ್ರ ಅನ್ನೋ ದಾರವನ್ನ ಕೈಯಲ್ಲಿ ಕಟ್ಟಿಕೊಂಡು ಈ ವ್ರತವನ್ನ ಆಚರಣೆ ಮಾಡ್ತಾರೆ. ಈ ದಾರವನ್ನ ಹತ್ತಿಯಿಂದ ಮಾಡಲಾಗುತ್ತೆ. ಜೊತೆಗೆ ಮಂತ್ರಗಳಿಂದ ಪಠನೆ ಮಾಡಿ ಇದನ್ನ ಕೈಗೆ ಕಟ್ಟಲಾಗುತ್ತೆ. ಇನ್ನು ನಾನು ಮೊದಲೇ ಹೇಳಿದ ಹಾಗೆ ಮಹಾಭಾರತದಲ್ಲಿ ಕೂಡ ಧರ್ಮರಾಜ ತನ್ನ ಸೋದರ ಜೊತೆಗೆ ಸೇರಿ ಈ ವ್ರತವನ್ನ ಕೃಷ್ಣನ ಸಲಹೆಯಂತೆ ಆಚರಣೆ ಮಾಡ್ತಾರೆ. ಈ ವ್ರತವನ್ನ ಆಚರಣೆ ಮಾಡೋದ್ರಿಂದ ಅವರಿಗೆ ಅಜ್ಞಾತವಾಸ ಮತ್ತೆ ವನವಾಸದಲ್ಲಿ ಬರ್ತಕ್ಕಂಥ ಕಷ್ಟಗಳಿಂದ ಅವರಿಗೆ ರಕ್ಷಣೆ ಸಿಗುತ್ತೆ. ಜೊತೆಗೆ ಅವರು ಕಳೆದುಕೊಂಡಿದ್ದಂಥ ರಾಜ್ಯ ಕೂಡ ಮರಳಿ ಸಿಗುತ್ತೆ. ಇನ್ನು ನಾವು ಗುರುಚರಿತ್ರೆಯಲ್ಲಿ ನೋಡಬೇಕಾದ್ರೆ ಗುರುಚರಿತ್ರೆಯ ಅಧ್ಯಾಯ 41ರಲ್ಲಿ ಇದರ ಬಗ್ಗೆ ಒಂದು ಚಿಕ್ಕ ಕತೆ ಕೂಡ ಬರುತ್ತೆ. ಸಾಯನ್ ದೇವ ಅನ್ನೋ ಒಬ್ಬ ಭಕ್ತ ತನ್ನ ಹೆಂಡತಿ ಮಕ್ಕಳೊಂದಿಗೆ ಗುರುಗಳ ಆಶೀರ್ವಾದ ಪಡೆಯೋದಕ್ಕೆ ಮಠಕ್ಕೆ ಬರ್ತಾರೆ. ಗುರುಗಳ ಪಾದ ಪೂಜೆಯ ನಂತರ ಗುರುಗಳು ಆ ಸಾಯನ್ ದೇವಂಗೆ ಒಂದು ಸಲಹೆ ಕೊಡ್ತಾರೆ. ಅದೇನಪ್ಪಾ ಅಂದ್ರೆ, ಈ ದಿನ ಅನಂತ ಚತುರ್ದಶಿ. ಎಲ್ಲಾ ಬ್ರಾಹ್ಮಣರು ಈ ವ್ರತವನ್ನ ಭಕ್ತಿಯಿಂದ ಆಚರಣೆ ಮಾಡ್ತಾ ಇದ್ದಾರೆ. ಆದ ಕಾರಣ ನೀನು ಕೂಡ ಈ ವ್ರತವನ್ನ ಆಚರಣೆ ಮಾಡಿ ಉದ್ಧಾರ ಆಗುವಂತ ಅವರು ಆಶೀರ್ವಾದ ಮಾಡ್ತಾರೆ. ಆದರೆ ಅದಕ್ಕೆ ಅವನು ನಿರಾಕರಿಸಿ, ನೀವೇ ತ್ರಿಮೂರ್ತಿ ಸ್ವರೂಪಗಳು, ನನಗೆ ನಿಮ್ಮನ್ನು ಬಿಟ್ಟು ಬೇರೆ ಯಾವ ವ್ರತಾಚರಣೆನೂ ಬೇಡ ಅಂತ ಹೇಳ್ತಾನೆ. ಇದಕ್ಕೆ ಸರಿಯಾಗಿ ಗುರುಗಳು ಈ ಅನಂತ ವ್ರತದ ಮಹಿಮೆಯನ್ನ ಹೇಳ್ತಾರೆ. ಹಿಂದೆ ಕೃಷ್ಣ ಪಾಂಡವರಿಗೆ ಈ ವ್ರತದ ಬಗ್ಗೆ ಹೇಳಬೇಕಾದ್ರೆ ಒಂದು ಚಿಕ್ಕ ಕಥೆಯನ್ನ ಹೇಳ್ತಾನೆ. ಅದೇನಪ್ಪಾ ಅಂತ ಹೇಳಿದ್ರೆ, ಹಿಂದೆ ಕೃತಯುಗದಲ್ಲಿ ಸುಮಂತು ಮತ್ತೆ ದೀಕ್ಷಾ ಎಂಬ ಬ್ರಾಹ್ಮಣ ದಂಪತಿಗಳಿಗೆ ಒಬ್ಬ ಮಗಳು ಹುಟ್ಟುತ್ತಾಳೆ. ಅವಳ ಹೆಸರು ಸುಶೀಲಾ ಅಂತ. ಮಗಳು ಹುಟ್ಟಿದ ಮೇಲೆ ದೀಕ್ಷಾ ತೀರು ಹೋಗ್ತಾರೆ. ಮಗಳ ಜವಾಬ್ದಾರಿಯನ್ನು ಹೊತ್ತ ಸುಮಂತು ಕರ್ಕಶ ಎಂಬ ಮಹಿಳೆಯನ್ನ ಮದುವೆ ಆಗ್ತಾನೆ. ಆದರೆ ಈ ಕರ್ಕಶಗೆ ಸುಶೀಲಾ ಸ್ವಲ್ಪ ಕೂಡ ಇಷ್ಟ ಇರೋದಿಲ್ಲ. ಪ್ರತಿದಿನ ತನ್ನ ಗಂಡನ ಜೊತೆಗೆ ಜಗಳಾಡ್ತಾ ಇರ್ತಾಳೆ. ಮುಂದೆ ಸುಶೀಲಾ ಮದುವೆ ವಯಸ್ಸಿಗೆ ಬಂದಾಗ ಸುಮಂತು ತನ್ನ ಮಗಳನ್ನ ಕೌಂಡಿನ್ಯ ಅನ್ನೋ ಒಬ್ಬನಿಗೆ ಮದುವೆ ಮಾಡಿ ಕೂಡ ಕೊಡ್ತಾರೆ. ಮದುವೆ ಆದ ಸಮಯದಲ್ಲಿ ಆಷಾಢ ಶ್ರಾವಣ ಮಾಸ ಹತ್ತಿರದಲ್ಲಿರೋದ್ರಿಂದ ಅವರಿಬ್ರು ಕೂಡ ಸುಮಂತು ಮನೆಯಲ್ಲೇ ಉಳ್ಕೋತಾರೆ. ಆದರೆ ಕರ್ಕಶಗೆ ಇದಿಷ್ಟ ಆಗೋದಿಲ್ಲ. ಪ್ರತಿದಿನ ಇವರೊಡನೆ ಜಗಳ ಆಡ್ತಿರ್ತಾಳೆ. ಇದರಿಂದ ಬೇಸತ್ತ ಕೌಂಡಿನ್ಯ ತಾನು ತನ್ನ ಹೆಂಡತಿಯೊಡನೆ ತನ್ನ ಮನೆಗೆ ಹೋಗ್ತೀನಿ ಅಂತ ಹೇಳಿ ಸುಮಂತು ಹತ್ರ ಅಪ್ಪಣೆ ಕೇಳ್ತಾನೆ. ಇದರಿಂದ ಸುಮಂತು ತುಂಬಾ ಮನನೊಂದು ತನ್ನಲ್ಲಿ ಸ್ವಲ್ಪ ಇದ್ದ ಗೋಧಿ ಹಿಟ್ಟನ್ನು ಕೊಟ್ಟು ಅವರನ್ನ ಮನೆಯಿಂದ ಬೀಳ್ಕೊಡ್ತಾನೆ. ಹೀಗೆ ಸುಶೀಲಾ ಮತ್ತು ಕೌಂಡಿನ್ಯ ದಾರಿಯಲ್ಲಿ ಹೋಗ್ಬೇಕಾದ್ರೆ ಒಂದು ಜಾಗದಲ್ಲಿ ಮಲಗಿ ಮಾರನೇ ದಿನ ಒಂದು ನದಿಯ ದಡಕ್ಕೆ ಹೋಗಿ ಸ್ನಾನ ಮಾಡಲು ಮುಂದಾಗ್ತಾರೆ. ಆಗ ಸುಶೀಲಾಗೆ ಅಲ್ಲೊಂದು ಅಶ್ವತ್ಥ ಮರದ ಕೆಳಗಡೆ ತುಂಬಾ ಜನ ಹೆಣ್ಣು ಮಕ್ಕಳು ಒಂದು ಪೂಜೆಯನ್ನ ಆಚರಣೆ ಮಾಡಿರ್ತಾರೆ. ಅದು ಏನು ಅಂತ ಹತ್ರ ಹೋಗಿ ಆ ಹೆಂಗಸರಲ್ಲಿ ಆಕೆ ಕೇಳ್ತಾಳೆ. ಅದಕ್ಕೆ ಆ ಹೆಂಗಸರು, ಈ ದಿನ ಅನಂತ ಚತುರ್ದಶಿ, ಈ ವ್ರತ ಆಚರಣೆ ಮಾಡೋದ್ರಿಂದ ನಮ್ಮಲ್ಲಿರೋ ಕಷ್ಟಗಳೆಲ್ಲ ದೂರ ಆಗುತ್ತೆ ಅಂತ ಸುಶೀಲಾಗೆ ಹೇಳ್ತಾರೆ. ಸುಶೀಲಾಗೂ ಕೂಡ ಈ ವ್ರತಾಚರಣೆ ಮಾಡಬೇಕು ಅಂತ ಮನಸ್ಸಾಗಿ ಅವಳು ಕೂಡ ಅವರ ಸಹಾಯದಿಂದ ಈ ವ್ರತವನ್ನ ಪ್ರಾರಂಭ ಮಾಡ್ತಾಳೆ. ಅನಂತ ಚತುರ್ದಶಿ ದಾರವನ್ನ ಆ ಸುಶೀಲಾ ತನ್ನ ಕೈಯಲ್ಲಿ ಕಟ್ಕೊಂಡಿರ್ತಾಳೆ. ಇದನ್ನ ಗಮನಿಸಿದ ಕೌಂಡಿನ್ಯ ಈ ದಾರ ಏನು ಅಂತ ಕೇಳ್ತಾನೆ. ಅವಳು ನಡೆದ ಘಟನೆಯನ್ನ ಕೌಂಡಿನ್ಯಗೆ ವಿವರಿಸ್ತಾಳೆ. ಹೀಗೆ ಇವರು ಮುಂದೆ ಸಾಗಬೇಕಾದ್ರೆ ಅಲ್ಲಿ ಒಂದು ಊರಲ್ಲಿ ಇವರನ್ನ ಜನ ನೋಡಿ ಹತ್ರ ಕರೆದು ಅವರಿಗಿರೋಕೆ ವಸತಿ, ಆಹಾರ ಎಲ್ಲವನ್ನು ಕೊಟ್ಟು ಅವರನ್ನ ಚೆನ್ನಾಗಿ ನೋಡ್ಕೋತಾರೆ. ಕೌಂಡಿನ್ಯ ಕೂಡ ತನ್ನ ಕೈಲಾದಷ್ಟು ಕೆಲಸವನ್ನ ಮಾಡಿ ಸುಶೀಲನ ಚೆನ್ನಾಗಿ ನೋಡ್ಕೊಳ್ಳೋಕೆ ಶುರು ಮಾಡ್ತಾನೆ. ಇಬ್ರು ಸುಖವಾಗಿ ಜೀವನ ನಡೆಸೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಒಂದಿನ ಸುಶೀಲಾ ಈ ಅನಂತ ದಾರದ ಮಹಿಮೆಯಿಂದ ನಮಗೆ ಈ ಎಲ್ಲ ಸಂಪತ್ತುಗಳು ಸಿಕ್ತು ಅಂತ ಹೇಳ್ತಾಳೆ. ಅದಕ್ಕೆ ಸಿಟ್ಟಿಗೆದ್ದ ಕೌಂಡಿನ್ಯ, ನಾನು ಕಷ್ಟಪಟ್ಟದ್ರಿಂದ ಇದೆಲ್ಲ ಸಿಗ್ತಾ ಇರೋದು ಈ ಅನಂತ ದಾರದಿಂದ ಅಲ್ಲ ಅಂತ ಸಿಟ್ಟಿಗೆದ್ದು ಅನಂತ ದಾರವನ್ನ ಕಿತ್ಕೊಂಡು ಬೆಂಕಿಯಲ್ಲಿ ಹಾಕ್ತಾನೆ. ಆದರೆ ಸುಶೀಲಾ ಆ ದಾರವನ್ನ ಬೇಗ ತಗೊಂಡು ಹಾಲ್ನಲ್ಲಿ ಎದ್ದಿ ಅದನ್ನು ತನ್ನ ಹತ್ರ ಇಟ್ಕೋತಾಳೆ. ಇದಾದ ಬಳಿಕ ಸ್ವಲ್ಪ ದಿನದಲ್ಲೇ ಅವ್ರು ಪಡ್ಕೊಂಡಿದ್ದೆಲ್ಲವನ್ನ ಕಳೆದುಕೊಳ್ತಾರೆ.
ಆ ಊರಿನ ಜನರು ಕೂಡ ಇವರನ್ನ ಊರಿಂದ ಆಚೆಗಾಕ್ತಾರೆ. ತನ್ನ ತಪ್ಪಿನ ಅರಿವಾಗಿ ಕೌಂಡಿನ್ಯ ಅನಂತನನ್ನ ಹುಡುಕುತ್ತಾ ತನ್ನನ್ನ ಕ್ಷಮಿಸುವಂತ ಕಾಡಿನಡೆಗೆ ಸಾಕ್ತಾನೆ. ಕಾಡಲ್ಲಿ ಸಿಗೋ ಮರ, ಪ್ರಾಣಿಗಳು, ಪಕ್ಷಿಗಳು ಹಾಗೆ ಸರೋವರಗಳನ್ನೆಲ್ಲ ಕೇಳ್ತಾ ಮುಂದೆ ಸಾಕ್ತಾನೆ. ಹೀಗೆ ಊಟ ತಿಂಡಿ ಬಿಟ್ಟು ಒಂದು ಮರದ ಕೆಳಗೆ ಕೂತಿರ್ಬೇಕಾದ್ರೆ ಒಬ್ಬ ವೃದ್ಧ ಬ್ರಾಹ್ಮಣ, ನಾನು ಅನಂತ ನೋಡಿದೀನಿ, ಬಾ ತೋರಿಸ್ತೀನಿ ಅಂತ ಕರ್ಕೊಂಡು ಹೋಗ್ತಾನೆ. ಆ ವೃದ್ಧ ಬ್ರಾಹ್ಮಣ ಬೇರೆ ಯಾರು ಅಲ್ಲ, ಶ್ರೀಮನ್ನಾರಾಯಣ ಅಂದ್ರೆ ಅನಂತನೇ. ತನ್ನ ತಪ್ಪಿನ ಅರಿವಾಗಿದ್ದ ಕೌಂಡಿನ್ಯಗೆ ಅನಂತನ ಕಾಲಿಗೆ ಬಿದ್ದು ತನ್ನ ಕ್ಷಮೆ ಕೇಳ್ತಾನೆ. ಅನಂತ ಅವ್ರ ಭಕ್ತಿಗೆ ಒಲಿದು ಕಳ್ಕೊಂಡಿದ್ದ ಎಲ್ಲಾ ಸಂಪತ್ತನ್ನ ಮರಳಿ ಕೌಂಡಿನ್ಯಗೆ ಕೊಡ್ತಾನೆ. ಗುರುಗಳು ಈ ರೀತಿ ಈ ಕಥೆಯನ್ನು ಹೇಳ್ತಾ, ನೀನು ನಿನ್ನ ಮಗನಾದ ನಾಗನಾಥನಿಗೆ ಈ ವ್ರತವನ್ನ ನೀನಾದ ನಂತರ ಮುಂದುವರಿಸ್ಕೊಂಡು ಹೋಗು ಅಂತ ಕೂಡ ಆಶೀರ್ವಾದ ಮಾಡ್ತಾರೆ. ಈ ವ್ರತವನ್ನ 14 ವರ್ಷಗಳ ಕಾಲ ತಪ್ಪದೆ ಮಾಡಬೇಕು ಅಂತಾನು ಕೂಡ ಹೇಳ್ತಾರೆ. ಯಾರಾದ್ರೂ ಈ ಅನಂತ ವ್ರತವನ್ನ ಆಚರಣೆ ಮಾಡ್ತಾ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಯಾರು ಈ ವ್ರತಾಚರಣೆ ಮಾಡ್ತಾರೋ ಅಥವಾ ಈ ಕಥೆಯನ್ನಾದ್ರೂ ಕೇಳ್ತಾರೋ ಅವರಿಗೆ ಅನಂತನ ಆಶೀರ್ವಾದ ಆಗುತ್ತೆ ಅಂತ ಕೂಡ ಹೇಳ್ತಾರೆ. ತಾವು ಈ ಕಥೆಯನ್ನ ಕೇಳಿ ಜೊತೆಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅನಂತನ ಆಶೀರ್ವಾದ ಪಡೆಯಿರಿ. ಕೊನೆಯಲ್ಲಿ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.